ಯಾರಿಂದನೋ ನಿಮ್ ಮನ್ಸಿಗೆ ನೋವಾಗ್ತಿದೆ ಅಂತ ಗೊತ್ತಾಗ್ತಿದೆ. ಯಾರಿಂದ ಆ ನೋವು? ಅದೆಲ್ಲ ಏನೂ ಇಲ್ಲ ಭಾಗ್ಯ. ಏನು ಇಲ್ಲ ಅಂತ ಹೇಳೋ ಈ ಮಾತಿನ ಹಿಂದೆ ತುಂಬಾ ಇದೆ ಅಂತ ನನ್ಗರ್ಥ ಆಗ್ತಿದೆ. ಹೇಳಿ, ನಿಮ್ಗಷ್ಟು ಬೇಜಾರ್ ಮಾಡ್ತಿರೋರು ಯಾರು? ನಿಮ್ ಮನ್ಸಿಗಿಷ್ಟು ನೋವಾಗೋದಕ್ಕೆ ಕಾರಣ ಯಾರು? ಮನೀಷಾ. ಮನೀಷಾ ಮನೀಷನಾ? ಯಾಕೆ? ಎಲ್ಲರೂ ಖುಷಿಯಾಗಿ ಸೇರಿದ್ವಿ, ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಎಲ್ಲರ ಜೊತೆ ಇರೋದನ್ನ ಬಿಟ್ಟು ಏನೋ ಅನಾಹುತ ಆಗಿರೋ ಹಾಗೆ ಹೊರಟ್ಬಿಟ್ಲು. ಅದು ನನಗಿಷ್ಟ ಆಗ್ಲಿಲ್ಲ. ಅದಕ್ಕೆ. ಓ ಹೌದಾ? ಓಕೆ. ಹೌದು, ಆಗ್ಲೇ ನನ್ನ ಮೇಲೆ ಬಂದ ಕೋಪನ ಇದ್ದಕ್ಕಿದ್ದ ಹಾಗೆ ಯಾಕೆ ತಡ್ಕೊಂಡೆ? ಹಾಗೆ ನಿಮ್ ಮೇಲ್ ಕೋಪ ಮಾಡ್ಕೊಳ್ಳೋಕೆ ನನ್ಗಿಷ್ಟ ಇಲ್ಲ. ನಾನ್ ಸಾಯೋ ತನಕ ನಿಮ್ ಮೇಲ್ ನನ್ಗೆ ಕೊನೆ ಇಲ್ದೇ ಇರೋಷ್ಟು ಅಭಿಮಾನ ಇರ್ಬೇಕು. ಮನ್ಸಿನ ತುಂಬಾ ಪ್ರೀತಿ ಇರ್ಬೇಕು. ಆ ಜಾಗದಲ್ಲಿ ಈ ಕೋಪ, ದ್ವೇಷ, ಅಸಹ್ಯ ಇವೆಲ್ಲ ಸ್ವಲ್ಪ ಕೂಡ ಬರಬಾರ್ದು. ಹಾಗನ್ಕೊಂಡ್ರೆ ಹೇಗೆ ಭಾಗ್ಯ? ನಮ್ಮವ್ರ ಮೇಲೆ ನಮಗ್ ಕೋಪ ಬಂದಾಗ ಹೇಳ್ಕೋಬೇಕು. ಅದನ್ನ ಒಳಗೊಳಗೆ ಇಟ್ಕೊಂಡ್ರೆ ಅದು ಅಗ್ನಿ ಪರ್ವತದ ಹಾಗೆ ಯಾವತ್ತೋ ಒಂದಿನ ಸಿಡಿದು ಹೋಗುತ್ತೆ. ಆ ಬೆಂಕಿಲಿ ಈ ಅಭಿಮಾನ, ಆಪ್ಯತೆ, ಪ್ರೀತಿ ಇಂಥದೆಲ್ಲ ಚೂರ್ ಚೂರಾಗುತ್ತೆ. ಅದಕ್ಕೆ ಯಾವ ಕೋಪ ಬಂದ್ರೂ ಆಗ್ಲೇ ತೋರಿಸ್ಬಿಡ್ಬೇಕು. ಆದ್ರೆ ನೀವ್ ನನ್ ಗಂಡ, ನಿಮ್ಮೇಲ್ ನಾನ್ ಹೇಗ್ ಕೋಪ ಮಾಡ್ಕೊಳ್ಳೋದು? ಗಂಡ ಆದ್ರೆ ಆಕಾಶದಿಂದ ಸ್ಪೆಷಲ್ ಆಗಿ ಉದುರ್ತಾನ? ಇಲ್ವಲ್ಲ. ಅವನು ಕೂಡ ಇನ್ನೊಬ್ಬ ಮನುಷ್ಯನೇ ಅಷ್ಟೇ. ಗಂಡ ಅನ್ನೋ ಗೌರವನ ನೀನ್ ನನಗೆ ಕೊಟ್ಟ ಮೇಲೆ ಹೆಂಡತಿ ಅನ್ನೋ ಗೌರವ ನಾನು ನಿನಗೆ ಕೊಡ್ಬೇಕು. ಅಟ್ ದ ಸೇಮ್ ಟೈಮ್ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು, ಕೋಪ ಬಂದಾಗ ಕೋಪ ಮಾಡ್ಕೋ. ಅಂಡರ್ಸ್ಟ್ಯಾಂಡ್? ನನ್ನ ಭಾಗ್ಯ ಅಂದ್ರೆ ವಾಟ್ ಇಸ್ ದಿಸ್? ನನ್ನ ಭಾಗ್ಯ ಅಂತೆ, ನನ್ನ ಭಾಗ್ಯ. ನಾನು ಬಾಯ್ ತಪ್ಪನ್ನ ಅಥವಾ ಈಗ ನನ್ನ ಮನ್ಸೊಳಗಿರೋದು? ನೋ, ದಿಸ್ ಇಸ್ ನಾಟ್ ರೈಟ್. ನನಗೇನು ಅಲ್ದಿರೋ ಭಾಗ್ಯನ ನನ್ನ ಭಾಗ್ಯ ಅಂತ ನಾನು ನೋ. ಮನೀಷಾ ಮತ್ತೆ ಮಿತ್ರನ ಹತ್ರ ಏನ್ ಗಲಾಟೆ ಮಾಡ್ಕೊಂಡ್ಲೋ ಏನೋ. ಬೇಬಿ, ಏನಾಯ್ತು? ನಾನು ದಿನ ದಿನ ಕಳ್ದಂಗೆ ಮಿತ್ರದಿಂದ ದೂರ ಆಗ್ತಾ ಇದ್ದೀನೇನು ಅಂತ ಅನಿಸ್ತಿದೆ ಮಾಮ್. ಮತ್ತೆ ಏನಾಯ್ತು? ಇವತ್ತಲ್ಲಿ ಒಂದು ಚಿಕ್ಕ ಫೈರ್ ಆಕ್ಸಿಡೆಂಟ್ ಆಯ್ತು ಮಾಮ್. ನಿನಗೇನು ಆಗಿಲ್ಲಲ್ಲ ಬೇಬಿ?
ಆಗದೆ ಇರೋ ಹಾಗೆ ನೀರಜ್ ಕಾಪಾಡ್ದ. ಆದ್ರೆ ಮಿತ್ರ ಏನ್ ಮಾಡ್ದ ಗೊತ್ತಾ? ಆ ಭಾಗ್ಯಂಗ್ ಏನಾಗುತ್ತೋ ಅಂತ ಗಾಬರಿ ಆಗ್ಬಿಟ್ಟ. ಭಾಗ್ಯಂಗೇನು ಆಗ್ದಿರೋ ಹಾಗೆ ಹೋಗಿ ಕಾಪಾಡ್ದ. ಆ ಭಾಗ್ಯಂಗ್ ಎಲ್ಲಿ ಗಾಯ ಆಗೋಗುತ್ತೋ ಅಂತ ತುಂಬಾ ಒದ್ದಾಡ್ದ. ಆದ್ರೆ ನನ್ಗಾಗಿರೋ ಭಯದ ಬಗ್ಗೆ ಅವನ್ ಕೇರೆ ಮಾಡ್ಲಿಲ್ಲ. ನನಗೂ ಏನಾದ್ರೂ ಆಗ್ಬೋದೇನೋ ಅಂತ ಅವನಿಗೆ ಯೋಚನೆನೇ ಬರಲಿಲ್ಲ. ಆಕ್ಚುಲಿ ಮಿತ್ರಂಗ್ ಏನಾಗ್ತಿದೆಯೋ ನನಗೆ ಅರ್ಥ ಆಗ್ತಿಲ್ಲ. ಮನಿಷಾ ಪ್ಲೀಸ್. ಅದಾಗಲ್ಲ ಮಾಮ್. ಒಂದ್ ಟೈಮಲ್ಲಿ ಮಿತ್ರ ಪ್ರೀತಿ ನನ್ನ ಜೀವನ ಪೂರ್ತಿ ಕಣ್ಣಿಗೆ ರೆಪ್ಪೆ ತರ ಕಾಪಾಡ್ಕೊಳ್ಳುತ್ತೆ ಅನ್ನೋ ಧೈರ್ಯ ಇರ್ತಿತ್ತು. ಇವಾಗ ಪ್ರೀತಿನೇ ಎಷ್ಟು ನೋವು ಕೊಡುತ್ತೋ ಅಂತ ಭಯ ಆಗ್ತದೆ. ಅಳ್ಬೇಡ ಮನಿಷಾ, ನೀನ್ ಹತ್ರ ನನ್ ಕೈಲಿ ನೋಡಕ್ಕಾಗಲ್ಲ. ಇದ್ರ ಬಗ್ಗೆ ನಾವ್ ನಾಳೆ ಮಾತಾಡೋಣ, ಸರಿನಾ? ಪ್ರೀತಿ ಅಂದ್ರೆ ತುಂಬಾ ಖುಷಿ ಕೊಡ್ಬೇಕಲ್ವಾ ಅಮ್ಮ? ಆದ್ರೆ ನನಗೆ ಯಾಕೆ ಇಷ್ಟೊಂದು ಪೇನ್ಫುಲ್ ಆಗಿದೆ? ಯಾಕೆ ನಂಗಿಷ್ಟು ಕಣ್ಣೀರು ಬರೋ ಹಾಗೆ ಮಾಡ್ತಿದೆ? ನಾನು ಪ್ರೀತಿ ತಪ್ಪು ಮಾಡಿದ್ನ? ಇಲ್ಲ ಪ್ರೀತಿಸಿದ್ದನ್ನ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ನ? ಬೇಬಿ, ಬೆಳಗ್ಗೆ ಎಲ್ಲ ಮಾತಾಡೋಣ. ಈಗ ನಾನು ಏನೇ ಹೇಳಿದ್ರು ಅದು ನಿನಗೆ ಕೇಳಲ್ಲ. ಕೇಳಿದ್ರು ನೀನ್ ತಲೆಗೆ ಹೋಗಲ್ಲ. ಅರ್ಥ ಆಯ್ತಾ? ಆಂಟಿ, ಒಳಗಡೆ ಬರ್ಬೋದಾ? ಕಮಿ ನೀರಜ್. ಸರಿ ಆಂಟಿ, ನಾನಿನ್ನು ಬರ್ತೀನಿ. ಓಕೆ ನೀರಜ್. ಸಾರಿ ನೀರಜ್, ನಾನೇನೋ ಚಿಕ್ಕ ಡಿಸ್ಟರ್ಬೆನ್ಸ್ನಿಂದ ನೀನು ಸರಿಯಾಗಿ ಮಾತಾಡಿಸ್ಲಿಲ್ಲ. ಇಟ್ಸ್ ಓಕೆ ಮನೀಷಾ, ವಿಲ್ ಮೀಟ್ ಯು ಟುಮಾರೋ. ಸಿ ಯು, ಬಾಯ್. ಮಿತ್ರ ಅವರೇ, ತಗೊಳ್ಳಿ. ಥ್ಯಾಂಕ್ ಯು. ನೋಡಿ, ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಹೇಳಿದ್ನಲ್ವಾ? ಸರಿ ಸರಿ. ಹೇಗಿದೆ? ಯಾವಾಗ್ಲೂ ಇರೋ ಹಾಗೆ ಸೂಪರ್ ಆಗಿದೆ. ಸರಿ, ಏನಾದ್ರೂ ಹೇಳು. ಏನ್ ಹೇಳ್ಬೇಕು? ಏನ್ ಹೇಳಿದ್ರು ಪರವಾಗಿಲ್ಲ. ಯಾಕಂದ್ರೆ ನೀನ್ ಮಾತಾಡ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಾಯ್ತು? ಇಂಥ ಹೊಗಳಿಕೆನ ನಾನ್ ಯಾವತ್ತೂ ಕೇಳಿಲ್ಲ. ಹೊಸ್ದಾಗಿದೆ. ಏಕೆ? ಹುಡ್ಗೀರ್ನ ಸಾಮಾನ್ಯವಾಗಿ ಹೊಗಳಬೇಕಂದ್ರೆ ಎಲ್ರೂ ನಿನ್ ಕಣ್ ಚೆನ್ನಾಗಿದೆ, ನಿನ್ ನಗು ಚೆನ್ನಾಗಿದೆ, ನಿನ್ ಕೂದ್ಲು ಚೆನ್ನಾಗಿದೆ, ಹೀಗೆ ಏನೇನೋ ಹೇಳ್ತಾರೆ. ಆದ್ರೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂದಿದ್ದು ಹೊಸ್ದಾಗ್ ಅನ್ನಿಸ್ತು. ಇನ್ನೂ ಹೇಳ್ಬೇಕಂದ್ರೆ ಹುಡ್ಗಿ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಸಾಕು, ತುಂಬಾ ಮಾತಾಡ್ತಾಳೆ ಅಂತಾರೆ. ಆದ್ರೆ ನೀವು ಮಾತ್ ಕೇಳ್ಬೇಕು ಅನ್ಸುತ್ತೆ ಅಂತಿದ್ದೀರಾ. ನಿಜವಾಗ್ಲೂ ನೀನ್ ಮಾತಾಡ್ತಿದ್ರೆ ಮನ್ಸ್ಗೇನೋ ಜೋಗುಳ ಹಾಡ್ದಂಗ ಅನ್ಸುತ್ತೆ. ಏನ್ ಹಾಗ್ ನೋಡ್ತಿದ್ದೀರಾ? ಏನೂ ಇಲ್ಲ. ನೀವ್ ಹಾಗ್ ನೋಡ್ಬೇಡಿ. ಯಾಕೆ? ನೀವ್ ಹಾಗ್ ನೋಡ್ದಾಗ್ಲೆಲ್ಲ ನನ್ಗೊಂಥರ ಅನ್ಸುತ್ತೆ. ಅಂದ್ರೆ ಹೇಗೆ? ಏನೋ ನಿನಗೂ ಕೂಡ ನಾನ್ ನೋಡ್ತಿದ್ರೆ ಮನ್ಸಿಗೆ ಜೋಗುಳ ಹಾಡ್ದಂಗ ಅನ್ಸುತ್ತೆ. ನೀವ್ ಹೇಳಿದ್ನೇ ಕಾಪಿ ಮಾಡ್ಬೇಕಾ ಇಲ್ಲ ನನ್ಗನ್ಸಿದ್ನ ಹೇಳ್ಬೇಕಾ? ಅಯ್ಯೋ ಪ್ಲೀಸ್, ನಿನಗನ್ಸಿದ್ದೆ ಹೇಳು.
ನೀವ್ ಹಾಗ್ ನೋಡುವಾಗ ಆ ನೋಟನೇ ನನಗ್ ಉಸಿರು ಕೊಡ್ತಿದೆ ಅನ್ಸುತ್ತೆ. ಆ ನೋಟ ನನ್ನ ಎದೆ ಬಡ್ತ ನನ್ಗೆ ಕೇಳೋ ಹಾಗೆ ಮಾಡುತ್ತೆ. ನಾನ್ ನಿಮ್ಗೋಸ್ಕರನೇ ಬದುಕ್ತಿದ್ದೀನಿ ಅಂತ ನನಗ್ ನೆನಪು ಮಾಡ್ತಿರುತ್ತೆ. ಇಂಥ ಕಾಂಪ್ಲಿಮೆಂಟು ನಾನು ಕೂಡ ಯಾವತ್ತೂ ಕೇಳಲಿಲ್ಲ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಹೊಸದಾಗೂ ಇದೆ. ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂಟ್ ಕಾಂಪ್ಲಿಮೆಂಟ್. ಸರಿ ಆಂಟಿ, ಸಿ ಯು. ಓಕೆ. ಆಂಟಿ, ಒಂದು ಮಾತು ಕೇಳ್ತೀನಿ, ಹೇಳ್ತೀರಾ? ಏನ್ ನೀರಜ್? ಮನೀಷಾಗ ಏನಾಗಿದೆ? ಏನಾಗಿಲ್ವಲ್ಲ, ಕೈಗಾಗಿರೋ ಗಾಯದಿಂದ ಸ್ವಲ್ಪ ಆಗಿದ್ದಾಳೆ. ಚಿಕ್ಕ ಗಾಯ ಅಲ್ವಾ, ಬೇಗ ವಾಸಿ ಆಗತ್ತೆ. ನಾನು ಕೇಳ್ತಿರೋದು ಅವಳ ಕೈ ಗಾಯ ಆಗಿರೋದ್ರ ಬಗ್ಗೆ ಅಲ್ಲ, ಅವಳ ಮನ್ಸಲ್ಲಿರೋ ವಿಷಯದ ಬಗ್ಗೆ ಕೇಳ್ತಾ ಇದ್ದೀನಿ. ಅವಳ ಮನ್ಸಲ್ಲಿ ಏನಿರುತ್ತೆ ಅದೇನಂತ ಅವಳಿಗೆ ಗೊತ್ತು. ಯಾಕಂದ್ರೆ ಇಲ್ಲಿಂದ ಹೋಗುವಾಗ ಅವಳು ಮುಖದಲ್ಲಿದ್ದ ಸಂತೋಷ ಅಲ್ಲಿಗೆ ಹೋದ್ಮೇಲೆ ಇರಲಿಲ್ಲ. ಎಷ್ಟು ಉತ್ಸಾಹದಿಂದ ಅಲ್ಲಿ ಬಂದಿದ್ಲೋ ಅಷ್ಟೇ ಬೇಜಾರಿಂದ ವಾಪಸ್ ಬಂದ್ಲು. ಮನೀಷಾ ನಂದನ್ ಫ್ಯಾಮಿಲಿಲಿ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾಳ? ಬಹುಶಃ ಮಿತ್ರನ್ನೇನಾದರೂ ಛೆ ಹಾಗೇನಾಗಿರಲ್ಲ ಬಿಡಿ. ಅವನು ಆಲ್ರೆಡಿ ಮ್ಯಾರಿಡ್ ಅಲ್ವಾ. ಹೋಗ್ಲಿ, ವಿವೇಕ್ನ ನೀರಜ್, ನೀನ್ ಸುಮ್ನೆ ಏನೇನೋ ಯೋಚಿಸ್ತಿದ್ಯಾ. ನೀನ್ ಅಂದ್ಕೊಂಡಾಗೆ ಅಂಥದ್ದೇನೂ ಇಲ್ಲ. ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಯ್ತಲ್ಲ, ಸ್ವಲ್ಪ ಪ್ಯಾನಿಕ್ ಆಗಿದ್ದಾಳೆ. ಶಿ ವಿಲ್ ಬಿ ಆಲ್ ರೈಟ್. ಸರಿ ಆಂಟಿ, ಟೇಕ್ ಕೇರ್ ಆಫ್ ಹರ್. ಓಕೆ ನೀರಜ್, ಬಾಯ್. ಇನ್ನೇನು? ಆಗ್ಲಿಂದ ನಾನೇ ಹೇಳ್ತಿದ್ದೀನಿ, ಈಗ ನೀವ್ ಹೇಳಿ. ಹಾಗೆಲ್ಲ ಆಗಲ್ಲ, ನೀನ್ ಹೇಳು, ನಾನು ಕೇಳ್ತೀನಿ. ಏನ್ ಹೇಳ್ಬೇಕು ನನ್ಗೂ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸ ಮಾಡಿ, ನೀವೇನಾದ್ರೂ ಕೇಳಿ ನಾನ್ ಹೇಳ್ತೀನಿ. ಸರಿ, ಹಾಗಾದ್ರೆ ನಿಂಗೆಲ್ರಿಗಿಂತ ಯಾರು ತುಂಬಾ ಇಷ್ಟ? ನನ್ ತಾತ. ಅಪ್ಪಾ, ನಿನ್ ತಾತ, ನನ್ ಡ್ಯಾಡಿ, ಇವ್ರಲ್ದೆ ಹಾ, ನನ್ ತಂಗಿ, ತಮ್ಮ. ತಮ್ಮ, ಅಕ್ಕ, ತಂಗಿ, ಅಣ್ಣ ಇವ್ರಲ್ಲ. ಹೀಗಾದ್ರೆ ನೀನ್ ಸರಿಯಾಗಿ ಹೇಳೋದೇ ಇಲ್ಲ. ಇನ್ ಹೇಗ್ ಹೇಳಿ? ಸರಿ ಬಿಡು, ಡೈರೆಕ್ಟ್ ಆಗಿ ಕೇಳ್ತೀನಿ, ಹೇಳು. ನಾನು ವಿವೇಕ್, ನಮ್ಮಿಬ್ರಲ್ಲಿ ಯಾರು ನಿನಗ್ ತುಂಬಾ ಇಷ್ಟ? ಹೇಳು. ನಿಮ್ಮಿಬ್ರಲ್ಲಿ ಅಂದ್ರೆ ನನ್ಗೆ ವಿವೇಕ್ ಇಷ್ಟ. ದಿಸ್ ಇಸ್ ಟೂ ಮಚ್ ಭಾಗ್ಯ. ನಿನಗೆ ನಿಮ್ಮ ಮನೇಲಿ ಎಲ್ರೂ ಇಷ್ಟ, ನಮ್ಮ ಮನೇಲಿ ಎಲ್ರೂ ಇಷ್ಟ, ಆದ್ರೆ ನಾನ್ ಮಾತ್ರ ಇಷ್ಟ ಅಲ್ವಾ? ಹೌದು, ನೀವ್ ನನ್ಗಿಷ್ಟ ಇಲ್ಲ. ಓ, ಓಕೆ, ನಾನ್ ನಿನಗಿಷ್ಟ ಇಲ್ಲ. ನೀವ್ ನನ್ನ ಅರ್ಧ ಭಾಗ ಮಿತ್ರ ಅವ್ರೆ. ನಾನಂದ್ರೆ ಅದ್ ನೀವೇ. ನಾನು ಉಸಿರಾಡೋದು, ಬದುಕ್ತಿರೋದು ಎಲ್ಲ ನಿಮ್ಗೋಸ್ಕರ.
ಜೊತೆ ಇದ್ರೆ ಈ ಪ್ರಪಂಚನೇ ನನಗ್ ಬೇಡ ಅನ್ಸುತ್ತೆ. ನೀವಿಲ್ದೇ ಇದ್ರೆ ನನಗ್ ಜೀವನನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀವಂದ್ರೆ ನನ್ಗಿಷ್ಟ ಅಲ್ಲ. ಪ್ರೀತಿ, ಲೆಕ್ಕ ಇಲ್ದೇ ಇರೋಷ್ಟು ಪ್ರೀತಿ. ನಾನ್ ನಿಮ್ಮನ್ ಪ್ರೀತಿಸ್ತಾ ಇದ್ದೀನಿ ಮಿತ್ರ ಅವ್ರೆ. ಐ ಲವ್ ಯು ಮಿತ್ರ ಅವ್ರೆ. ನಿನ್ನ ಕಿರು ಬೆರಳ ತುದಿಯಲ್ಲಿ ಕುಣಿಸೋ ಪ್ರೂವ್ ಮಾಡ್ಬಿಟ್ಟೆ. ಇಷ್ಟು ಒಳ್ಳೆ ಜೋಡಿನ ಒಂದ್ ಮಾಡ್ಬೇಕು ಅಂತ ನಿಂಗೆ ಯೋಚನೆ ಬಂತು ನೋಡು. ಅದಕ್ಕೆ ನಿಂಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ದೇವ್ರೆ. ಅಣ್ಣ ಅತ್ತಿಗೆ ಮಧ್ಯೆ ಶಿವಪೂಜೆಲಿ ಕರಡಿ ಬಿಟ್ಟಾಗ ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಗ್ಯಾರಂಟಿ ಡಿಸ್ಟರ್ಬ್ ಮಾಡ್ತಾರೆ. ಈಗೇನ್ ಮಾಡ್ಲಿ? ಮಾಮ್, ಏನು ವಿವೇಕ್? ಎಲ್ಲಿಗೆ ಮಾಮ್? ಮಿತ್ರ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು ಸ್ವಲ್ಪ. ಅಷ್ಟೇ ಬಿಡು ಮಾಮ್. ನಿಂಗೀಗೀಗ ನನಗಿಂತಾನು ಮಿತ್ರಣ್ಣನ ಮೇಲೇನೆ ಪ್ರೀತಿ ಹೆಚ್ಚಾಗ್ತಾ ಇದೆ. ವಿವೇಕ್, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಏನು? ಮಿತ್ರ ಅರವಿಂದ್ ಅಕ್ಕ ಮಗ, ನೀನು ನನ್ ಸ್ವಂತ ಮಗ. ನಿನ್ಮೇಲ್ ಪ್ರೀತಿ ಕಡಿಮೆ ಆಗತ್ತಾ? ನಿಜವಾಗ್ಲೂ ನಾನು ನಿನ್ ಸ್ವಂತ ಮಗನೇ ಅಲ್ವೇನೋ? ರೋಡ್ ಮೇಲೆ ಸಿಕ್ಕಿದ್ದೀನಿ ಅನ್ಸುತ್ತೆ ಮಾಮ್. ಅದಕ್ಕೆ ನನ್ ಮೇಲೆ ನಿನ್ಗೆ ಪ್ರೀತಿನೇ ಇಲ್ಲ. ವಿವೇಕ್, ನಿನ್ಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೋ. ನಿನ್ಗೆ ಅಷ್ಟೆಲ್ಲ ಡೌಟ್ ಇದ್ರೆ ಬರ್ತ್ ಸರ್ಟಿಫಿಕೇಟ್ ನೋಡ್ಕೋ. ಏನೋ ಯಾರಿಗ್ ಗೊತ್ತು, ಆ ಸರ್ಟಿಫಿಕೇಟ್ ಕೂಡ ಡೂಪ್ಲಿಕೇಟ್ ಆಗಿರ್ಬೋದು. ನಿನ್ಗೆ ನಿಜವಾಗ್ಲೂ ಯಾವ್ದೋ ನಟ್ಟು ಬೋಲ್ಟ್ ಲೂಸ್ ಆಗಿರ್ಬೇಕು ಕಣೋ. ಅಯ್ಯೋ, ಮತ್ತೆ ಹೊರಟ್ಬಿಟ್ರಲ್ಲ ದೇವ್ರೆ. ಸರಿ ಬಿಡು. ನಾನ್ ಬ್ರೇಕಪ್ ಆಗಿದೆ ಅಂತ ಇಲ್ಲಿ ಕಣ್ಣೀರ್ ಹಾಕ್ತಾ ನಿಂತಿದ್ರೆ ನೀನ್ ಮಾತ್ರ ಕೇರೆ ಇಲ್ದೆ ಹೋಗ್ತಾ ಇದ್ಯಾ. ಬ್ರೇಕಪ್? ವಿವೇಕ್, ಏನ್ ಮಾತಾಡ್ತಿದ್ಯೋ? ನಿಮ್ಗೆ ಬ್ರೇಕಪ್ ಆಯ್ತಾ? ಇಲ್ಲಿವರೆಗೂ ಹೇಳಿಲ್ವಲ್ಲೋ? ಹೇಳೋ ಅವಕಾಶ ನೀನ್ ಯಾವಾಗ ಕೊಟ್ಟಿದ್ಯಾ ಮಾಮ್? ಮಾತಾಡಿದ್ರೆ ಮಿತ್ರಣ್ಣನ ಜೊತೆ ಮಾತ್ರ ಮಾತಾಡ್ತೀಯ, ನನ್ನ ಹತ್ರನು ಮಾತಾಡು. ಆಕ್ಚುಲಿ ನಿನ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಮಾಮ್, ಪ್ರೀತಿನೇ ಇಲ್ಲ. ಹಾಗಲ್ವೋ? ನಿನ್ನಂತ್ರನೇ ಎಲ್ರು ಈಗ ದಾರಿಗೆ ಬಂದ್ರು. ಆದ್ರೂ ಇಷ್ಟು ನೋವನ್ನ ಮನ್ಸಲ್ಲಿಟ್ಕೊಂಡು ಹೇಗ್ ತಡ್ಕೊಳ್ತಿದ್ಯೋ? ಇದಕ್ಕಿಂತ ಇನ್ನೇನ್ ಮಾಡ್ಲಿ ಮಾಮ್? ಹೇಳಿದ್ರೆ ಯಾರ್ ತಾನೇ ನನ್ನ ಅರ್ಥ ಮಾಡ್ಕೋತಾರೆ ಹೇಳೋ? ನನ್ಗೆ ಬ್ರೇಕಪ್ ಇಂದ ಆಗಿರೋ ನೋವನ್ನ ಮಾಯ ಮಾಡೋಂಥವ್ರು ಯಾರು ಇಲ್ಲ. ಮಾಮ್, ದಯವಿಟ್ಟು 2-3 ದಿನ ಮಿತ್ರಣ್ಣನ ಹತ್ರ ಹೋಗ್ಬೇಡ ಮಾಮ್.
ನನ್ ಮೇಲೆನೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರ್ಸು ಮಾಮ್, ತೋರ್ಸು ಮಾಮ್. ಈಗ ಕೂಡ ನೀನು ಮಿತ್ರಣ್ಣನ ರೂಮ್ ಕಡೆಗೆ ಹೋಗ್ತಾ ಇದ್ಯಾ ಮಾಮ್, ನನ್ ಮೇಲೆ ಕೂಡ ಪ್ರೀತಿ ತೋರ್ಸು. ಆ ಕಡೆ ಹೋಗ್ಬೇಡ ಮಾಮ್, ಆ ಕಡೆ ಹೋಗ್ಬೇಡ. ನನ್ನ ಪರ್ಫಾರ್ಮೆನ್ಸ್ ಇಂದ ಮಾಮ್ಗೆ ತಲೆ ಸುತ್ತಿ ಮೈಂಡ್ ಪೂರ್ತಿ ಬ್ಲಾಕ್ ಆಗಿರುತ್ತೆ. ದೇವಯಾನಿ, ಇಲ್ಲೇನ್ ಮಾಡ್ತಿದ್ಯಾ? ಅದು ಅಕ್ಕ. ಏನಾಯ್ತು ದೇವಯಾನಿ? ಯಾಕೊಂಥರ ಇದ್ಯಾ? ಆರ್ ಯು ಓಕೆ? ಐ ಆಮ್ ಓಕೆ, ಬಟ್ ವಿವೇಕ್ ಇಸ್ ನಾಟ್ ಓಕೆ. ಅಯ್ಯೋ ಮಾಮ್, ಇದನ್ನೆಲ್ಲ ದೊಡ್ಡಮ್ಮಂಗೆ ಯಾಕೆ ಹೇಳ್ತಿದ್ದಾರೆ? ವಿವೇಕಗೆ ಏನಾಯ್ತು? ಅವನ್ಗೆ ಬ್ರೇಕಪ್ ಆಗಿದ್ಯಂತೆ.